शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ವಿವೇಕ ಚೂಡಾಮಣಿಯ 339ನೇ ಶ್ಲೋಕದಲ್ಲಿ ನಮ್ಮನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾರೆ. ದಿಗಂಬರೋ ವಾಪಿ ಸಾಂಬರೋ ವಾ ತ್ವಗಂಬರೋ ವಾಪಿ ಚಿದಂಬರಸ್ಥಃ ಉನ್ಮತ್ತವದ್ವ್ಯಾಪಿ ಚ ಬಾಲವದ್ವಾ ಪಿಶಾಚವದ್ವಾಪಿ ಚರತ್ಯವನ್ಯಹಂ. ಇಲ್ಲಿ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನು ಈ ಲೋಕದೊಳಗೆ ಅವನು ಯಾವ ರೀತಿಯಾಗಿ ಸಂಚಾರವನ್ನು ಮಾಡ್ತಾನೆ ಎನ್ನುವಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ದಿಗಂಬರೋ ವಾಪಿ ಸಾಂಬರೋ ವಾ. ಇಲ್ಲಿ ಚಿದಂಬರಸ್ಥಃ ಅಂತ ಒಂದು ಶಬ್ದ ಬಂತು. ಚಿತ್ ಅಂತಂದರೆ ಚೈತನ್ಯ, ಅಂಬರ ಅಂತಂದರೆ ಆಕಾಶ, ಆ ಚೈತನ್ಯದ ಆಕಾಶದಲ್ಲಿ ಅಂತ, ಅದಕ್ಕೆ ಚಿದಾಕಾಶ ಅಂತ ಕರೀತಾ ಇದ್ದಾರೆ. ಇಲ್ಲಿ ಘಟಾಕಾಶ, ಮಠಾಕಾಶ, ಜಲಾಕಾಶ, ಮೇಘಾಕಾಶ ಅಂತ, ಯಾಕಂದರೆ ಅವುಗಳ ಉಪಾಧಿಗಳ ಮೂಲಕವಾಗಿ ಆಕಾಶಕ್ಕೆ ಬೇರೆ ಬೇರೆ ನಾಮಗಳು ಬಂದಿದ್ದಾವೆ. ಹಾಗೆ ಇಲ್ಲಿ ಚಿದಾಕಾಶ ಅಂತಂದರೆ ಆ ಚೈತನ್ಯ ಅಂದರೆ ಪ್ರತ್ಯೇಕಾತ್ಮ, ಆ ಪರಮಾತ್ಮನ ಯಾವ ಒಂದು ಆಕಾಶ ಅಂತ. ಅಂದರೆ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಆ ಚೈತನ್ಯ ಸ್ವರೂಪದಲ್ಲಿಯೇ ತನ್ನ ವೃತ್ತಿ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಲೀನ ಮಾಡಿರುವುದರಿಂದ ಅವನು ಚಿದಾಕಾಶದಲ್ಲಿರ್ತಕ್ಕಂಥವನು ಅಂತ ಹೇಳಿಸಿಕೊಡ್ತಾನೆ. ಅಂದರೆ ಚೈತನ್ಯ ರೂಪ ಪರಬ್ರಹ್ಮದಲ್ಲಿ ಯಾವನ ವೃತ್ತಿ ಅನ್ನುವಂಥದ್ದು ಸಂಪೂರ್ಣದರ ಸ್ವರೂಪ ಆಗಿ ಹೋಗ್ಬಿಟ್ಟದೋ, ಚೈತನ್ಯ ಸ್ವರೂಪನೇ ಯಾವನಾಗಿದ್ದಾನೆಯೋ, ಅಂದರೆ ಅಂಥ ಕೇವಲ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪನೇ ಯಾವನಾಗಿದ್ದಾನೆಯೋ ಅಂಥ ಯಾವ ಜ್ಞಾನಿಯಾಗಿರ್ತಕ್ಕಂಥವನು, ಅದಕ್ಕೆ ಚಿದಂಬರಸ್ಥಃ, ಚಿದಾಕಾಶದಲ್ಲಿರ್ತಕ್ಕಂಥ ಯಾವ ಜ್ಞಾನಿ, ದಿಗಂಬರವಾ ಅಪಿ, ಅವನು ದಿಗಂಬರನಾಗಿ, ಅವನಿಗೆ ದೇಹದ ಬಾಣವಿಲ್ಲದಿರುವುದರಿಂದ, ದೇಹದಲ್ಲಿ ಅಭಿಮಾನ ಇಲ್ಲದೆ ಇರುವುದರಿಂದ, ಅವನು ಮೈಮೇಲೆ ಬಟ್ಟೆ ಹಾಕ್ಕೊಂಡಿರುವುದಿಲ್ಲ ಒಮ್ಮೆಮ್ಮೆ, ಅಥವಾ ಬಟ್ಟೆಯನ್ನು ಅವನು ಉಟ್ಟುಕೊಂಡಿರ್ತಾ ಇದ್ದಾನೆ. ಅವನು ದಿಗಂಬರನಾಗಿರ್ಬೋದು ಅಥವಾ ಬಟ್ಟೆಯನ್ನು ಉಟ್ಟುಕೊಂಡಿರಬಹುದು. ತ್ವಗಂಬರವಾಪಿ, ಅಥವಾ ನಾರು ಬಟ್ಟೆಯನ್ನಾದರೂ ಕೂಡ ಅವನು ಧರಿಸಿರಬಹುದು ಅಂತ. ಅಂದರೆ ಜ್ಞಾನಿಗೆ ಇದೇ ಬಟ್ಟೆ ಹಾಕೋಬೇಕು ಅಥವಾ ಬಟ್ಟೆ ಇಲ್ಲದೇ ಇರಬೇಕು, ಅವನು ದಿಗಂಬರನಾಗಿರಬೇಕು ಅಂತ ಯಾವುದೇ ವಿಧಿ ನಿಯಮಗಳಿಲ್ಲ. ಯಾಕಂದರೆ ಈ ಅನ್ನಮಯ ಕೋಶವನ್ನೇ ಮೊದಲುಗೊಂಡು ಆನಂದಮಯ ಕೋಶದ ಪರ್ಯಂತರವಾಗಿರತಕ್ಕಂಥ ಈ ಪಂಚಕೋಶಗಳನ್ನು ನೇತಿಗಳದಿರ್ತಾನೆ. ಇವು ಯಾವ ನಾನಲ್ಲ ಅಂಥೇಳಿ ಈ ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥ ಆ ಶುದ್ಧ ಚೈತನ್ಯ ಪರಬ್ರಹ್ಮವೇ ನಾನದೀನಿ ಎನ್ನುವಂಥ ನಿಶ್ಚಯ ಜ್ಞಾನವನ್ನು ಮಾಡಿಕೊಂಡಿರುವುದರಿಂದ ಈ ಯಾವ ತತ್ವಜ್ಞಾನಿಗೆ ಶರೀರದಲ್ಲಿ ಅಭಿಮಾನ ಇಲ್ಲದೇ ಇರುವುದರಿಂದ ಈ ಶರೀರ ನನ್ನದು ಅಂತ ಅವ ತಿಳ್ಕೊಂಡಿರುವುದಿಲ್ಲ. ಶರೀರಕ್ಕೆ ನಾನು ಭಿನ್ನ, ಇದಕ್ಕೆ ವಿಲಕ್ಷಣದೀನಂತ ತಿಳ್ಕೊಂಡಿದ್ದರಿಂದ ಈ ಶರೀರಕ್ಕೆ ಬಟ್ಟೆ ತೊಟ್ಟರೇನು, ತೊಡದೇ ಇದ್ದರೆ ಏನು, ನಾನು ಬಟ್ಟೆ ಹಾಕ್ಕೊಂಡಿಲ್ಲ ಅನ್ನುವಂಥ ಭಾವನೂ ಇರಂಗಿಲ್ಲ, ಅಥವಾ ನಾ ಬಟ್ಟೆ ಉಟ್ಕೊಂಡಿದ್ದೀನಿ ಅನ್ನುವಂಥ ಭಾವ ಇರಂಗಿಲ್ಲ, ಅಥವಾ ನಾನು ನಾರು ಬಟ್ಟೆಯನ್ನು ಉಟ್ಕೊಂಡಿದ್ದೀನಿ ಅನ್ನುವಂಥ ಭಾವ ಇರುವುದಿಲ್ಲ. ಅದಕ್ಕಂದ್ರೆ ಅವರಿಲ್ಲಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ,
ದಿಗಂಬರಃ ವಾ ಅಪಿ ಸಾಂಬರಃ ವಾ ಅಂತಂದರು. ದಿಗಂಬರನಾಗಿ ಮೈಮೇಲೆ ಯಾವುದೊಂದು ಬಟ್ಟೆ ಇಲ್ಲದೆ ದಿಗಂಬರನಾಗಿ ಇರ್ತಾ ಇದ್ದಾನೆ. ಸಾಂಬರವ ಅಥವಾ ವಸ್ತ್ರವನ್ನುಟ್ಟುಕೊಂಡವನಾಗಿ ಇರ್ತಾ ಇದ್ದಾನೆ. ತ್ವಗಂಬರವ ಅಪಿ ಅಥವಾ ನಾರು ಬಟ್ಟೆಯನ್ನು ಉಟ್ಟುಕೊಳ್ಳುವವನಾಗಿ ಉನ್ಮತ್ತವತ್ ಅಪಿ ಚ ಬಾಲವತ್ ಪಿಶಾಚವತ್ ವಾ ಅಪಿ ಅವನ್ಯಾಂ ಚರತಿ. ನೋಡಿ, ಇಲ್ಲಿ ಅಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಪುರುಷ ಈ ಲೋಕದೊಳಗೆ ಅವನು ಉನ್ಮತ್ತನಂತೆ, ಬಾಲಕನಂತೆ, ಪಿಶಾಚಿಯಂತೆ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾನೆ ಅಂತ ಆಚಾರ್ಯರು ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಅಖಂಡವಾಗಿರ್ತಕ್ಕಂಥ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ನಾವು ಅದೇವಿ ಎನ್ನುವಂಥ ಆ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ಸರ್ವಾತ್ಮಕೋಪದೇಶ ಅನ್ನುವಂಥದ್ದು, ನೇತ್ಯಾತ್ಮಕೋಪದೇಶ ಅನ್ನುವಂಥದ್ದು. ನೇತ್ಯಾತ್ಮಕೋಪದೇಶ ಅಂತಂದರೆ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅಂತ. ಅಂದರೆ ಅನ್ನಮಯ ಕೋಶ ನಾನಲ್ಲ, ಪ್ರಾಣಮಯ ಕೋಶ ನಾನಲ್ಲ, ಮನೋಮಯ ಕೋಶ ನಾನಲ್ಲ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ, ಈ ಪಂಚಕೋಶಗಳು ಇವುಗಳ ಒಳಗಿರತಕ್ಕಂಥವನು. ಅಂದರೆ ಅನ್ನಮಯ ಕೋಶದೊಳಗೆ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದೊಳಗೆ ಮನೋಮಯ ಕೋಶ, ಅದರೊಳಗೆ ವಿಜ್ಞಾನಮಯ ಕೋಶ, ಅದರೊಳಗೆ ಆನಂದಮಯ ಕೋಶ, ಆನಂದಮಯ ಕೋಶದೊಳಗೆ ಇಲ್ಲಿ ಆತ್ಮನ ವಿಶೇಷ ಅಭಿವ್ಯಕ್ತಿ ಎನ್ನುವಂಥದ್ದು, ಆತ್ಮನ ಪ್ರಾಕಟ್ಯತೆ ಎನ್ನುವಂಥದ್ದು ಅದು. ಆದ್ದರಿಂದ ಇಲ್ಲಿ ಆ ಪಂಚಕೋಶಗಳನ್ನು ನಾವು ನೇತಿಗಳೆಯುವುದರಿಂದ ಅದಕ್ಕೆ ಪರಮಾನುಭೂತಿಯಲ್ಲಿ ಯಾವ ನಿಜಗುಣ ಶ್ರೀಗಳವರು 6ನೇ ಸಂಧಿಯೊಳಗೆ ಒಂದು ಸೂತ್ರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ವನಜಾಸ್ಯ ಬಾಲಕ ಉನ್ಮತ್ತ ಪಿಶಾಚನೆಂದೆನಿಸುವ ಮೂರವಸ್ಥೆಗಳಿವು ಜನಿಪವ ಯೋಗೀಶನುಳು ನೇತ್ಯಾತ್ಮಕದಿಂದ ಅನುಗತಿವಿಡಿದು ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೇತ್ಯಾತ್ಮಕ ಅಂತಂದರೆ ಅನ್ನಮಯ ಕೋಶವೇ ಮೊದಲಾಗಿರ್ತಕ್ಕಂಥ ಯಾವ ಪಂಚಕೋಶಗಳು ಅಂತೇನದಾವು ಇವು ನಾನಲ್ಲ, ಇವು ನನಗೆ ದೃಶ್ಯಗಳಾಗಿದ್ದಾವೆ, ಇವು ಅನಾತ್ಮಗಳಾಗಿದ್ದಾವೆ, ಇವು ನಾಶವನ್ನು ಹೊಂದ್ತಾ ಇದ್ದಾವೆ. ಆದ್ದರಿಂದ ಇವು ನಾನಲ್ಲ ಅಂಥೇಳಿ ನೇತ್ಯಾತ್ಮಕ ಉಪದೇಶದಿಂದ ಯಾವ ರೀತಿಯಾಗಿ ದಮಯಂತಿ ಸ್ವಯಂವರ ಅನ್ನುವಂಥದ್ದು ಏರ್ಪಟ್ಟಿತ್ತು. ಆ ದಮಯಂತಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂಥೇಳಿ ಅನೇಕ ದೇಶದ ರಾಜರುಗಳು, ರಾಜಕುಮಾರರು ಅಲ್ಲಿ ಸ್ವಯಂವರಕ್ಕೆ ಬಂದಿದ್ದರು. ಎಲ್ಲರೂ ಸಾಲಾಗಿ ಕುಳಿತುಕೊಂಡಿದ್ದರು. ಅದರೊಳಗೆ ನಳಮಹಾರಾಜನು ಕೂಡ ಆ ಸಭೆಯೊಳಗೆ ಬಂದಿದ್ದ. ಆವಾಗ ದಮಯಂತಿ ಏನು ಮಾಡಿದ್ಲು ಅಂತಂದರೆ ತನ್ನ ಯಾವ ಪತಿಯನ್ನು ಆರಿಸಿಕೊಳ್ಬೇಕು ಅಂಥೇಳಿ ಸೇವಕಿಯ ಕೈಯಲ್ಲಿ ಮಾಲೆಯನ್ನು ಕೊಟ್ಟಿದ್ಲು. ಆವಾಗ ಸೇವಕಿ ಕೇಳ್ತಾ ಇದ್ದಾಳೆ, ಒಬ್ಬೊಬ್ಬರನ್ನೇ ತೋರಿಸ್ತಾ ಇದ್ದಾಳೆ, ಇವನು ನಿನ್ನ ಪತಿ ಏನು ಅಂದಾಗಕ್ಕೆ ಅಲ್ಲ ಅಂತ ಕೋಣ ಹಾಕ್ತಿದ್ಲು. ಮತ್ತು ಎರಡನೇದವನು, ಇವನು ನಿನ್ನ ಪತಿ ಏನು ಅಲ್ಲ. ಹೀಗೆ ಒಬ್ಬೊಬ್ಬರನ್ನೇ ಕೇಳ್ತಾ ಬಂದು ಯಾವಾಗ ನಳಮಹಾರಾಜನ ಸರದಿ ಬಂತು ಆವಾಗ ನಳಮಹಾರಾಜನನ್ನು ನೋಡಿ ದಮಯಂತಿ ಮುಖವನ್ನು ತಗ್ಗಿಸಿಬಿಟ್ಲು. ಇವ ನಿನ್ನ ಪತಿ ಏನು ಅಂತಂದಾಗ ಆಕೆ ಮೌನದಿಂದ ಸಮ್ಮತಿಯನ್ನು ಕೊಟ್ಟಳು. ಆವಾಗ ಗೊತ್ತಾಯಿತು, ಯಾವಾಗ ತಲೆಯನ್ನು ತಗ್ಗಿಸಿಬಿಟ್ಲೋ ಓಹೋ ನಳಮಹಾರಾಜನನ್ನೇ ಈಕೆ ವರ್ಷಿದಾಳೆ ಅಂಥೇಳಿ ಆಕೆಯ ಕೈಯೊಳಗೆ ಮಾಲೆಯನ್ನು ಕೊಟ್ಟಾಗ ನಳಮಹಾರಾಜನಿಗೆ ದಮಯಂತಿ ಆಹಾರವನ್ನು ಹಾಕ್ತಾ ಇದ್ದಾಳೆ. ಅಂದರೆ ನಳಮಹಾರಾಜನನ್ನೇ ಮದುವೆ ಮಾಡಿಕೊಳ್ತಾ ಇದ್ದಾಳೆ. ಇಲ್ಲಿ ಇವನು ನನ್ನ ಪತಿಯಲ್ಲ, ಇವನಲ್ಲ ಅಂಥೇಳಿ ಅಲ್ಲಿ ನೀತಿಗಳಿತ. ಹಾಗೆ ಇಲ್ಲಿ ಅನ್ನಮಯ ಕೋಶಾದಿ ಪಂಚಕೋಶಗಳನ್ನು ನೇತಿಗಳಿದಾಗ ಯಾವುದು ನೇತಿಗಳಿಲಿಕ್ಕೆ ಬಾರದೆ ಉಳಿತದಲ್ಲ ಅದುವೇ ತನ್ನ ಸ್ವರೂಪ, ಅದುವೇ ಪರಮಾತ್ಮ. ಹಿಂಗೆ ನೇತ್ಯಾತ್ಮಕ ಉಪದೇಶದಿಂದ ಆ ಯೋಗೀಶ್ವರನಿಗೆ ಏನಾಗ್ತದೆ ಅಂತಂದರೆ ಇಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಆ 3 ಗುಣಗಳ ಮೂಲಕವಾಗಿ ಇಲ್ಲಿ ಕ್ರಮವಾಗಿ ಬಾಲಕ, ಸತ್ವಗುಣದಿಂದ ಬಾಲಕ, ರಜೋಗುಣದಿಂದ ಉನ್ಮತ್ತ,
ತಮೋಗುಣದಿಂದ ಇಲ್ಲಿ ಪಿಶಾಚ ಅಂತ ಹೇಳಿಸ್ಕೊಳ್ತಕ್ಕಂಥ ಈ 3 ಅವಸ್ಥೆಗಳು ಪ್ರಾಪ್ತ ಆಗ್ತವೆ ಅನ್ನುವಂಥ ಮಾತನ್ನು ನಿಜಗುಣ ಶ್ರೀಗಳವರು ಅಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಯಾವಾಗ ನಿರ್ವಿಕಲ್ಪಕವಾಗಿರ್ತಕ್ಕಂಥ ಸ್ವರೂಪದ ಜ್ಞಾನ ಅನ್ನುವಂಥದ್ದು ಅವನಿಗೆ ಪ್ರಾಪ್ತ ಆಯಿತು ಅಂತಂದರೆ ಆ ಯೋಗಿ ಬಾಲಕನಂತೆ ತೋರ್ತಾ ಇದ್ದಾನೆ ಅಂತ. ಅಂದರೆ ಯಾವುದೊಂದು ಪದಾರ್ಥದ ಒಂದು ವಿಶೇಷ ಜ್ಞಾನ ಅನ್ನುವಂಥದ್ದು ಹೆಂಗೆ ಬಾಲಕನಿಗೆ ಇರ್ತದೇನು ಅಂತಂದರೆ ಇಲ್ಲ. ಯಾವುದಾದ್ರೂ ಒಂದು ವಿಶೇಷದ ಪದಾರ್ಥಗಳ ಜ್ಞಾನ ಸಣ್ಣ ಮಗು 1 ವರ್ಷ 2 ವರ್ಷದ ಮಗು ಇರ್ತದೆ, ಅದಕ್ಕೇನಾದರೂ ಆ ಪದಾರ್ಥಗಳ ಜ್ಞಾನ ಹೆಂಗಿರುವುದಿಲ್ಲವೋ ಹಾಗೆ ಇಲ್ಲಿ ಅಂದರೆ ಸಾಮಾನ್ಯ ಜ್ಞಾನದಿಂದ ಕೂಡಿಕೊಂಡು ಮತ್ತು ಮಗುವಿಗೆ ಯಾವ ರೀತಿಯಾಗಿ ರಾಗದ್ವೇಷಗಳು ಇರೋಂಗಿಲ್ಲ. ಇವರು ನಮ್ಮವರು, ಇವರು ದ್ವೇಷಿಗಳು, ಆ ಮಗುವಿನಲ್ಲಿ ಯಾವ ರೀತಿಯಾಗಿ ರಾಗದ್ವೇಷಗಳು ಇರುವುದಿಲ್ಲವೋ ಹಾಗೆ ಇಲ್ಲಿ ಈ ಆತ್ಮಜ್ಞಾನಿಯಲ್ಲಿಯೂ ಕೂಡ ಅವನು ಸಾಮಾನ್ಯ ಜ್ಞಾನದಿಂದ ಕೂಡಿಕೊಂಡು ರಾಗದ್ವೇಷಾದಿಗಳಿಲ್ಲದೆ ಇರುವುದರಿಂದ ಇವನಿಗೆ ಬಾಲಕ ಅಂತ ಕರೀತಾ ಇದ್ದಾರೆ. ಇನ್ನು ವೇದೋಕ್ತವಾಗಿರ್ತಕ್ಕಂಥ ವಿಧಿ ಎನ್ನುವಂಥದ್ದು, ವೇದಗಳಲ್ಲಿ ಕೆಲವೊಂದು ವಿಧಿಗಳದಾವ. ಅಂದರೆ ಮಾಡ್ತಕ್ಕಂಥ ಒಂದು ಕರ್ಮ, ನೋಡಪ್ಪ ನೀ ಇಂಥ ಕರ್ಮ ಮಾಡಬೇಕು. ನಿಷೇಧ ಅಂತಂದರೆ ಈ ಕರ್ಮವನ್ನು ಬಿಡಬೇಕು, ಬಿಡ್ತಕ್ಕಂಥ ಕರ್ಮಕ್ಕೆ ನಿಷೇಧ ಕರ್ಮ ಅಂತ ಕರೀತಾ ಇದ್ದಾರೆ. ಇದನ್ನು ವಿಚಾರ ಮಾಡಲಾರ್ದಂಗೆ, ಅದನ್ನು ಬಿಡದೆ ಮತ್ತು ಮಾಡಲಾರ್ದಂಗೆ ತನ್ನ ಒಂದು ಸ್ವೇಚ್ಛಾನುಸಾರವಾಗಿ ಅವನು ಇರುವುದರಿಂದ ಇವನು ಉನ್ಮತ್ತನಂತೆ ತೋರ್ತಾ ಇದ್ದಾನೆ ಅಂಥೇಳಿ ಅಲ್ಲಿ ನಮಗೆ ನಿಜಗುಣೇಶ್ವರವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಂದರೆ ಅವನು ಉನ್ಮತ್ತನೇನೋ ಅಂತಂದರೆ ಹಾಗಲ್ಲ, ಅದರ ಹಾಗೆ ತೋರ್ತಾನೆ ಅಂತ ಉನ್ಮತ್ತನಂತೆ ತೋರುವುದರಿಂದ ಇಲ್ಲಿ ತತ್ವಜ್ಞಾನಿ ಉನ್ಮತ್ತ ಆ ಒಂದು ಅವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈತನನ್ನು ಜನರಲ್ಲಾಗಲಿ ಅಥವಾ ಜನರು ಈತನನ್ನಾಗಲಿ ಪರಸ್ಪರ ಅಪೇಕ್ಷೆಯನ್ನು ಮಾಡದೇ ಇರುವಾಗ ಇವನು ಪಿಶಾಚಿಯಂತೆ ತೋರ್ತಾ ಇದ್ದಾನೆ ಅಂತ ನೋಡಿ. ಈ 3 ಅವಸ್ಥೆಗಳೇನದಾವು ಅಂತಂದರೆ ನೇತ್ಯಾತ್ಮಕ ಜ್ಞಾನದಿಂದ ಇವು ತೋರ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ನಿಜಗುಣ ಶ್ರೀಗಳವರು ನಮಗೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಯಾವ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಅವ ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿರಲಿ ಅಥವಾ ಹಾಕ್ಕೊಳ್ಳದೆ ಇರಲಿ ಅಥವಾ ನಾರು ಬಟ್ಟೆಯನ್ನು ಉಟ್ಕೊಂಡಿದ್ರೂ ಕೂಡ ಅವನು ಉನ್ಮತ್ತನಂತೆ, ಬಾಲಕನಂತೆ ಮತ್ತು ಪಿಶಾಚಿಯಂತೆ ಭೂಮಿ ಮೇಲೆ ಅವನು ಸಂಚಾರ ಮಾಡ್ತಾ ಇರ್ತಾನೆ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ನಮಗೆ ತಿಳಿಸ್ಕೊಂಡು ಬರುವಂಥವರಾಗ್ತಾ ಇದ್ದಾರೆ. ಮತ್ತು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕಾಮಾನ್ಯ ಕಾಮರೂಪೀ ಸಂಚರತ್ತೇಕಚರೋ ಮುನಿ ಸ್ವಾತ್ಮನ್ನೇವ ಸದಾ ತುಷ್ಟಃ ಸ್ವಯಂ ಸರ್ವಾತ್ಮನಾ ಸ್ಥಿತಃ. ಸ್ವ ಆತ್ಮನಾ ಸದಾ ತುಷ್ಟಃ. ನೋಡಿ, ಇಲ್ಲಿ ಆತ್ಮಜ್ಞಾನಿಯಾಗಿರ್ತಕ್ಕಂಥವನು ಯಾವಾಗಲೂ ತನ್ನ ಆತ್ಮನಿಂದಲೇ ಸಂತುಷ್ಟನಾಗಿರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಈಗ ಲೋಕದೊಳಗೆ ಜೀವಿಗಳಾಗಿರ್ತಕ್ಕಂಥವರು ಅವರಿಗೆ ಈ ಹೊರಗಿನ ಭೋಗ ಪದಾರ್ಥಗಳಿಂದ ಅವರು ಸಂತುಷ್ಟಿಯನ್ನು ಪಡೀತಾ ಇದ್ದಾರೆ. ಅವರು ಇಚ್ಛಿಸಿದಂಥ ಭೋಗ ಪದಾರ್ಥಗಳು ದೊರಕಿದಾಗ, ಇವತ್ತು ಧನ ಆಗಿರಬಹುದು ಅಥವಾ ಬೆಳ್ಳಿ ಬಂಗಾರಗಳಾಗಿರ್ಬೋದು ಅಥವಾ ಭೂಮಿಯಾಗಿರಬಹುದು, ಮಡದಿ ಮಕ್ಕಳಾಗಿರಬಹುದು, ತನಗೆ ಅನುಕೂಲವಾಗಿರ್ತಕ್ಕಂಥ ಇಷ್ಟ ಪದಾರ್ಥಗಳು ಪ್ರಾಪ್ತಿಯಾದಾಗ ಅವುಗಳಿಂದ ಅವನು ಸಂತೋಷವನ್ನು ಪಡೀತಾ ಇದ್ದಾನೆ. ಆದರೆ ಆತ್ಮಜ್ಞಾನಿ ಹಾಗಲ್ಲ. ಅವನು ಯಾವಾಗಲೂ ಅವನ ವೃತ್ತಿ ಎನ್ನುವಂಥದ್ದು ಕೇವಲ ಪರಬ್ರಹ್ಮ ಸ್ವರೂಪವೇ ಆಗಿರುವುದರಿಂದ ಅವನು ತನ್ನ ಆತ್ಮನಿಂದಲೇ ಯಾವಾಗಲೂ ಅವನು ಸಂತುಷ್ಟನಾಗಿರ್ತಾ ಇದ್ದಾನೆ ಅಂತ. ಅಂದರೆ ಸ್ವಾತ್ಮನಿಂದಲೇ ಸದಾ ಸಂತುಷ್ಟನಾಗಿರ್ತಕ್ಕಂಥವನು ಯೋಗಿ ಅಂತ ಇಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮಹಾತ್ಮ ಯಾವಾಗಲೂ ಅವನು ತೃಪ್ತನಾಗಿರ್ತಾನೆ, ಯಾವಾಗಲೂ ಸಂತೋಷದಿಂದಲೇ ಇರ್ತಾ ಇದ್ದಾನೆ. ಯಾಕಂದರೆ ನಮಗೆ ದುಃಖ ಸುಖ ಯಾವಾಗ ತೋರ್ತಾವು ಅಂತಂದರೆ ರಾಗದ್ವೇಷಗಳಿಂದ. ಯಾವುದಾದ್ರೂ ಒಂದು ವಸ್ತುಗಳು ನಮಗೆ ಪ್ರಾಪ್ತಿಯಾದಾಗ ಆ ವಸ್ತುಗಳಿಂದ ನಮಗೆ ಯಾಕಾಗಲಲ್ಲಿ ರಾಗ ಇರ್ತದೆ, ಅವಳಲ್ಲಿ ಪ್ರೀತಿ ಇರ್ತದೆ, ಅವುಗಳನ್ನ ಪಡಿಬೇಕನ್ನುವಂಥ ಇಚ್ಛಾ ಮೂಲಕವಾಗಿ ನಾವು ಪ್ರಯತ್ನ ಮಾಡಿರ್ತೀವಿ.
ಆ ವಸ್ತು ದೊರಕಿದಾಗ ನಮಗೆ ಸುಖ ಅನ್ನುವಂಥದ್ದಾಗ್ತದೆ. ಮತ್ತು ಆ ವಸ್ತು ದೊರಕಲಿಲ್ಲ ಅಂತಂದರೆ ನಮಗೆ ದ್ವೇಷ, ಕೋಪ, ಸಿಟ್ಟು ಬರ್ತದೆ. ಅದರಿಂದ ನಾವು ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ತತ್ವಜ್ಞಾನಿಗೆ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಸಮಸ್ತ ಭೋಗರಾಶಿಗಳು ಇವೆಲ್ಲವನ್ನು ಅವನು ತೃಣಸಮಾನವಾಗಿ ಕಾಣ್ತಾ ಇದ್ದಾನೆ ಅಂತ. ಅವನಿಗೆ ಅದರ ಮೇಲೆ ಲೋಭ ಅನ್ನುವಂಥದ್ದು ಇರೋದಿಲ್ಲ, ಆಸೆ ಅನ್ನುವಂಥದ್ದು ಇರೋದಿಲ್ಲ. ಒಬ್ಬ ನಿಜವಾದ ವೈರಾಗ್ಯ ಪುರುಷ ತತ್ವಜ್ಞಾನಿ ಪ್ರತಿ ದಿವಸ ಆ ಹೊಳೆ ದಂಡಿಯೊಳಗೆ ಹೋಗಿ, ಬಹಿರ್ದೇಶಕ್ಕೆ ಹೋಗಿ ಅಲ್ಲಿ ಹೊಳೆಯೊಳಗೆ ಸ್ನಾನ ಮಾಡಿಕೊಂಡು ಪ್ರತಿ ದಿವಸ ಬರ್ತಿದ್ದ. ಒಂದು ಸಲ ಆ ನದಿ ಮಹಾಪೂರ್ ಬಂದು ದಂಡೆಯೊಳಗೆ ಅದು ಮಣ್ಣು ಕೊಚ್ಚಿ ಹೋಗಿತ್ತು. ಒಂದು ಪಾತ್ರೆಯೊಳಗೆ ಬಂಗಾರದ ನಾಣ್ಯಗಳು ತಳ ತಳ ಹೊಡಿತಾ ಇದ್ದಾವೆ. ಆ ಯೋಗೀಶ್ವರ ಬಂದು ಅಲ್ಲೇ ಬಹಿರ್ದೇಶಕ್ಕೆ ಕುಳಿತುಕೊಂಡು ಆಮೇಲೆ ಅಲ್ಲಿಂದ ಸ್ನಾನ ಮಾಡಿಕೊಂಡು ತನ್ನ ಕುಟೀರಕ್ಕೆ ಹೋಗ್ತಾ ಇದ್ದ. ಅವ ನೋಡ್ತಾನೆ, ಕಣ್ಣಾರೆ ನೋಡ್ತಾ ಇದ್ದಾನೆ ಅದನ್ನು. ಆ ಬಂಗಾರದ ಪಾತ್ರೆಯೊಳಗೆ ಆ ನಾಣ್ಯಗಳು, ಬಂಗಾರದ ನಾಣ್ಯಗಳು ಹೊಳಿತಾ ಇದ್ದಾವೆ. ಅದನ್ನು ನೋಡಿಯೂ ಕೂಡ ಅವನಿಗೆ ಅದರ ಅಪೇಕ್ಷೆ ಅನ್ನುವಂಥದ್ದಿಲ್ಲ. ಹೀಗೆ 1 ದಿವಸ ಹೋಯಿತು, 2 ದಿವಸ ಹೋಯಿತು, 3 ದಿವಸ ಹೋಯಿತು. ಒಂದು ದಿವಸ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾ ಇದ್ದಾನೆ. ಅವ ಬಂದು ನೋಡ್ತಾ ಇದ್ದಾನೆ, ಅದರ ತುಂಬ ಬಂಗಾರ, ಪಾತ್ರೆ ತುಂಬ ಬಂಗಾರ ಅದಾವು. ಇಲ್ಲಿ ಯಾರೋ ಇಲ್ಲಿ ಮಲವಿಸರ್ಜನೆ ಮಾಡಿ ಹೋಗಿದ್ದಾರೆ, ಇಲ್ಲಿ ಯಾರು ಇರಬೇಕು, ಅವರು ಬಂದು ನೋಡಿರ್ತಾರೆ ಇದನ್ನು, ಅವ್ರು ಯಾಕೆ ಇದನ್ನು ತೊಗೊಂಡಿಲ್ಲ ಅಂಥೇಳಿ ಅವ ಅಲ್ಲಿ ಸುತ್ತಮುತ್ತಲಿದ್ದವ್ರನ್ನ ಕರೆದಾಗ ಅವ್ರು ಹೇಳ್ತಾರೆ, ಒಬ್ಬ ಯೋಗೀಶ್ವರ, ಒಬ್ಬ ಮಹಾತ್ಮ ಇಲ್ಲಿ ಬರ್ತಾ ಇದ್ದಾನೆ, ಬಹುಶಃ ಅವನೇ ಇಲ್ಲಿ ಬಂದು ಹೋಗಿರ್ತಾನ, ಹಂಗಾರ ಅವನ ಕುಟೀರಕ್ಕೆ ಹೋಗು ನಡ್ರಿ ಅಂಥೇಳಿ ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗಿ ಅವಾಗ ಅವನಿಗೆ ಮಹಾತ್ಮನಿಗೆ ಕೇಳ್ತಾ ಇದ್ದಾರೆ, ಮಹಾತ್ಮರೇ, ತಾವು ಪ್ರತಿ ದಿವಸ ಅಲ್ಲಿ ಬಹಿರ್ದೇಶಕ್ಕೆ ಹೋಗಿರ್ತೀರಿ, ಅಲ್ಲಿ ಆ ಒಂದು ಪಾತ್ರೆಯೊಳಗೆ ಬಂಗಾರ ನಾಣ್ಯಗಳು ತಾವು ನೋಡಿದ್ದೀರಿ, ನೋಡಿಯೂ ಕೂಡ ಸುಮ್ಮನೆ ನೀವು ಬರ್ತಾ ಇದ್ದೀರಲ್ಲ, ಅದನ್ನು ನೀವು ಯಾಕೆ ತೊಗೊಂಡಿಲ್ಲ ಅಂತ ಕೇಳಿದರು. ಆವಾಗ ಆ ಯೋಗಿ ಹೇಳಿದ, ನೋಡಪ್ಪ, ಅದರಿಂದ ನನಗೇನು ಅವಶ್ಯಕತೆ ಇಲ್ಲ, ನನಗದರ ಮೇಲೆ ಆಸೆಯೂ ಇಲ್ಲ. ಯಾಕಂದರೆ ಅದು ನನಗೊಂದು ಉಪಾಧಿ. ಅದು ಬಂತಂದರೆ ಮತ್ತೆ ರಕ್ಷಣೆ ಮಾಡಬೇಕು, ಅದೆಲ್ಲ ನಾನಾ ಉಪಾಧಿ. ಅದಕ್ಕೆ ನನಗೆ ಅದರ ಅವಶ್ಯಕತೆ ಇಲ್ಲದರಿಂದ ನಾನು ಅದನ್ನು ಮುಟ್ಲಿಕ್ಕೆ ಹೋಗಿಲ್ಲ ಅಂಥೇಳಿ ಹೇಳಿದಂತ. ಹಂಗೆ ತತ್ವಜ್ಞಾನಿಗೆ ಯಾವುದೇ ಭೋಗ ಪದಾರ್ಥಗಳು ಪ್ರಾಪ್ತವಾದರೂ ಕೂಡ ಅವನು ಅದರ ಮೇಲೆ ಮೋಹಿತನಾಗುವುದಿಲ್ಲ, ಅವನಿಗೆ ಅದರ ಮೇಲೆ ಆಸೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಯಾಕಂದರೆ ತನ್ನ ಸ್ವಾತ್ಮನಿಂದಲೇ ಅವನು ಸಂತುಷ್ಟನಾಗಿರ್ತಾನೆ. ಯಾಕಂದರೆ ಧ್ಯಾನವನ್ನು ಮಾಡ್ತಾ ಸ್ವರೂಪದ ಚಿಂತನದೊಳಗನ ಅವನು ಸಂಪೂರ್ಣ ಮೈ ಮರೆತು ಬಿಟ್ಟಿರ್ತಾನೆ. ಹೀಗಾಗಿ ಹೊರಗಿನ ಯಾವ ಭೋಗ ಪದಾರ್ಥಗಳಲ್ಲಿಯೂ ಕೂಡ ಅವನಿಗೆ ಆಸಕ್ತಿ ಇಲ್ಲದೇ ಇರುವುದರಿಂದ ಅವುಗಳು ಬರಲಿ ಅಥವಾ ಹೋಗಲಿ, ಬಂದಾಗ ರಾಗ ಆಗಲಿ, ಹೋದಾಗ ದ್ವೇಷ ಆಗಲಿ, ಅದು ಯಾವುದೂ ಯೋಗೀಶ್ವರನಲ್ಲಿ ಇರೋದಿಲ್ಲ. ಆದರೆ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಮಾತ್ರ ಆ ಹೊರಗಿನ ಭೋಗ ಪದಾರ್ಥಗಳಲ್ಲಿ ಆಸಕ್ತನಾಗಿರುವುದರಿಂದ ಅವನಿಗೆ ಅದರ ಮೇಲೆ ರಾಗ ಆಗ್ತದೆ, ಮತ್ತು ಅದು ಸಿಗಲಿಲ್ಲ ಅಂದರೆ ದ್ವೇಷ ಪಡ್ತಾ ಇದ್ದಾನೆ. ಹಿಂಗೆ ಸುಖ ದುಃಖ ಅಜ್ಞಾನಿಗದಾವೆ ಹೊರತು ಆತ್ಮಜ್ಞಾನಿಗೆ ಸುಖ ದುಃಖಾದಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಂದರೂ ಸ್ವ ಆತ್ಮನ ಸದಾ ತುಷ್ಟ, ಸರ್ವಾತ್ಮನ ಸ್ಥಿತ. ಮತ್ತು ಇಲ್ಲಿ ತಾನೇ ಹೇಗಿದ್ದಾನೆ ಅಂತಂದರೆ ಸ್ವಯಂ ಸರ್ವಾತ್ಮನ ಸ್ಥಿತ, ಅಂದರೆ ಸರ್ವಾತ್ಮ ಭಾವದಿಂದ ಇರುವಂಥವನಾಗಿದ್ದಾನೆ. ಅವನು ಯಾವಾಗಲೂ ಸರ್ವಾತ್ಮ ಭಾವದಿಂದಲೇ ಇರ್ತಾ ಇದ್ದಾನೆ ಅಂಥೇಳಿ ಇಲ್ಲಿ ಮಹಾತ್ಮರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಂದರೆ ಬ್ರಹ್ಮಜ್ಞಾನಿ ಎಲ್ಲವೂ ತಾನೇ ಆಗಿದ್ದಾನಂತ. ಈ ತೋರ್ತಕ್ಕಂಥ ಎಲ್ಲ ನಾಮರು ಪ್ರಪಂಚ ಅನ್ನುವಂಥದ್ದನ್ನು ನಾವು ಭೇದಾಕಾರವಾಗಿ ಕಾಣ್ತೀವಿ. ಯಾಕಂದರೆ ಇದು ಪರ್ವತ, ಇದು ನದಿ, ಮತ್ತು ಇದು ಮರಗಳು, ಮತ್ತು ಇವರು ಮನುಷ್ಯರು, ಇವು ಪಕ್ಷಿಗಳು, ಪ್ರಾಣಿಗಳು ಅಂತ ನಮಗೆ ಈ ಜಗತ್ತಿನಲ್ಲಿ ಭೇದ ದೃಷ್ಟಿ ಅನ್ನುವಂಥದ್ದಿರ್ತದೆ. ಆದರೆ ತತ್ವಜ್ಞಾನಿ ಎಲ್ಲ ಜೀವರಾಶಿಯಲ್ಲಿರ್ತಕ್ಕಂಥ ಯಾವ ಆತ್ಮ ನನ್ನ ಆತ್ಮವೇ, ಈ ಜಗತ್ತೇ ನನ್ನ ಸ್ವರೂಪ, ನಾನು ಬಿಟ್ಟು ಈ ಜಗತ್ತನ್ನುವಂಥದ್ದು ಇಲ್ಲವೇ ಇಲ್ಲ. ಅದಕ್ಕೆ ಅವನು ಸರ್ವಾತ್ಮ ಎಲ್ಲವೂ ಪರಬ್ರಹ್ಮ ಸ್ವರೂಪದಿಂದ,
ಅಂದರೆ ಎಲ್ಲವೂ ತಾನೇ ಆಗಿರುವುದರಿಂದ ಆ ಬ್ರಹ್ಮಸ್ವರೂಪದಿಂದ ಎಲ್ಲರ ರೂಪವನ್ನು ಕಾಣ್ತಾ ಇದ್ದಾನೆ ಅಂತ. ಆ ಎಲ್ಲರ ರೂಪ ಬ್ರಹ್ಮಸ್ವರೂಪದಿಂದಲೇ ಕಾಣ್ತಾ ಇದ್ದಾನೆ. ಅದಕ್ಕೆ ಹೇಳಿದರು ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ ಅಂತ ಹೇಳ್ತಾರೆ. ನಮ್ಮ ದೃಷ್ಟಿಯನ್ನು ಜ್ಞಾನರೂಪ ಮಾಡಿಕೊಂಡು ಇಡೀ ಪ್ರಪಂಚವನ್ನು ನಾವು ಬ್ರಹ್ಮಸ್ವರೂಪವಾಗಿ ಕಾಣಬೇಕು ಅಂತ. ನಾವು ಏನು ನೋಡ್ತೀವೋ ಅದೆಲ್ಲ ಬ್ರಹ್ಮವೇ. ಕೆಳಗೆ ಮೇಲೆ ಹಿಂದೆ ಮುಂದೆ ಎಲ್ಲ ಕಡೆಯಲ್ಲಿರ್ತಕ್ಕಂಥದ್ದು ಪರಿಪೂರ್ಣ ಬ್ರಹ್ಮವೇ ಇದೆ ಅಂಥೇಳಿ ಆ ಬ್ರಹ್ಮವನ್ನೇ ನಾವು ಕಂಡೇವಿ ಅಂತಂದರೆ ಆವಾಗ ನಮಗೆ ನಿಜವಾಗಿರ್ತಕ್ಕಂಥ ಸ್ವರೂಪದ ಒಂದು ದರ್ಶನ ಆಗ್ತದೆ. ನಮಗೆ ಬ್ರಹ್ಮ ಬಿಟ್ಟು ಬೇರೆ ಏನೂ ಕಾಣಂಗಿಲ್ಲ ಅಂತ. ಆತ್ಮೈವೇದಂ ಸರ್ವಂ, ಇದೆಲ್ಲವೂ ತನ್ನ ಆತ್ಮವೇ ಆಗಿದೆ ಅಂತ ಶ್ರುತಿ ಹೇಳ್ಕೊಂಡು ಬರ್ತದೆ. ಇದೆಲ್ಲವೂ ನನ್ನ ಆತ್ಮವೇ ಅಂತ ತಿಳಿದಿರ್ತಕ್ಕಂಥ ಯೋಗೀಶ್ವರ ಅವನು ಬ್ರಹ್ಮಸ್ವರೂಪದಿಂದ ಎಲ್ಲ ರೂಪವನ್ನು ಮತ್ತು ಅವನು ಅನ್ನವನ್ನು ಕೂಡ ಪಡೀತಾ ಇದ್ದಾನೆ. ಸರ್ವಾತ್ಮನಾ ಸ್ಥಿತಃ ಏಕಚರ ಅಂದರೆ ಒಬ್ಬನೇ ಆಗಿರ್ತಕ್ಕಂಥ ಮುನಿ, ಅಂದರೆ ಆ ಮುನಿಯು ಕಾಮ ಅನ್ನಿ ಅಂದರೆ ಯಥೇಚ್ಛವಾಗಿರ್ತಕ್ಕಂಥ ಅನ್ನಶಾಲಿಯಾಗಿ ಕಾಮರೂಪಿ ಯಥೇಚ್ಛವಾಗಿರ್ತಕ್ಕಂಥ ರೂಪಶಾಲಿಯಾಗಿ ಸಂಚರತಿ ಅಂದರೆ ಅವನು ಚರಿಸ್ತಾ ಇದ್ದಾನೆ ಅಂಥೇಳಿ, ಸಂಚಾರ ಮಾಡ್ತಾ ಇದ್ದಾನೆ ಅಂಥೇಳಿ ಇಲ್ಲಿ ನಮಗೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅನ್ನವಾದನ್ನಾದೋ ಭವತಿ, ಯಾವ ತೈತ್ತಿರೀಯ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದರು. ಅವನು ಅನ್ನಶಾಲಿ ಆಗ್ತಾ ಇದ್ದಾನೆ. ಮತ್ತು ಎಲ್ಲ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನವೇ ಬ್ರಹ್ಮ ಅಂತ ತಿಳಿಸ್ಕೊಡ್ತದೆ. ಅಂಥ ಅನ್ನದಲ್ಲಿ ಬ್ರಹ್ಮದೃಷ್ಟಿಯನ್ನು ಇಟ್ಟಿರ್ತಕ್ಕಂಥವನು ಅವನು ಅನ್ನಾದ ಅಂದರೆ ಅವನು ಸಾಕಷ್ಟು ಅನ್ನವನ್ನು ಹೊಂದಿದವನಾಗ್ತಾ ಇದ್ದಾನೆ. ಅಷ್ಟೇ ಇಲ್ಲಿ ರೂಪಶಾಲಿಯೂ ಕೂಡ ಆಗ್ತಾ ಇದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ಅಲ್ಲಿ ನಮಗೆ ಆಚಾರ್ಯರು ಇಲ್ಲಿ ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಯಥೇಚ್ಛವಾಗಿರ್ತಕ್ಕಂಥ ಅನ್ನ ಯಥೇಚ್ಛವಾಗಿರ್ತಕ್ಕಂಥ ರೂಪ ಅನ್ನುವಂಥದ್ದು ಪಡ್ಕೊಂಡು ಇವನು ಸಂಚಾರವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಹೀಗೆ ಆಚಾರ್ಯ ಇಲ್ಲಿ ಕಾಮಾನ್ನಿ ಕಾಮರೂಪಿ ಸಂಚರತ್ತೇಕಚರೋ ಮುನಿ ಅಂದರೆ ಇಲ್ಲಿ ಏಕಚರ ಅಂದರೆ ಇಲ್ಲಿ ಮುನೀಶ್ವರ ಅವನು ಒಬ್ಬನೇ ಆಗಿರ್ತಾ ಇದ್ದಾನೆ ಅಂತ. ಯಾಕಿರೋ ನಾನೊಬ್ಬನೇ, ಇದೆಲ್ಲವೂ ನನ್ನ ಸ್ವರೂಪವೇ ಅಂಥೇಳಿ ಇಲ್ಲಿ ಅವನು ತಿಳ್ಕೊಂಡಿರ್ತಾ ಇದ್ದಾನೆ. ಅಂದರೆ ಇಲ್ಲಿ ಸರ್ವಾತ್ಮಕದಿಂದ ಆ ಇಡೀ ಜಗತ್ತನ್ನು ಅವನು ನೋಡುವಂಥವನಾಗಿರ್ತಾ ಇದ್ದಾನೆ ಅಂಥೇಳಿ. ಆದ್ದರಿಂದ ಇಲ್ಲಿ ನಿಜಗುಣ ಶ್ರೀಗಳವರು ಕೂಡ ಹೆಂಗೆ ಸಮುದ್ರದಲ್ಲಿ ತೋರಿತಕ್ಕಂಥ ತರಂಗಗಳು ಎಲ್ಲವೂ ಅವು ಜಲರೂಪಗಳೇ ಆಗಿರ್ತಾ ಇದ್ದಾವೆ ಅಂತ. ಈ ಸಮುದ್ರದೊಳಗೆ ಅನೇಕ ತರಂಗಗಳು ಬರ್ತಾ ಇದ್ದಾವೆ, ತೆರೆಗಳು ಬರ್ತಾ ಇರ್ತವೆ. ಅವೆಲ್ಲವೂ ಏನಂತ ವಿಚಾರ ಮಾಡಿದರೆ ಅವು ಜಲಗಳೇ, ಜಲಸ್ವರೂಪವೇ ಆಗಿರ್ತಾವೆ. ಅಲ್ಲಿ ನೀರು ಬಿಟ್ಟು ತರಂಗಗಳು ಅದಾವೇನು, ಬೇರೆ ಅದಾವೇನೋ ಇಲ್ಲ. ಹಂಗೆ ಬ್ರಹ್ಮದಲ್ಲಿ ತೋರಿತಕ್ಕಂಥ ಈ ನಾಮರೂಪಾತ್ಮಕವಾದ ಜಗತ್ತನ್ನುವಂಥದ್ದೇನದ ಇದು ಬ್ರಹ್ಮಸ್ವರೂಪವೇ ಅಂತ ಇದು ಕಾಣುವುದೇನದ ಇದು ಸರ್ವಾತ್ಮಕೋಪದೇಶ ಅಂತ ಹೇಳಿಸ್ಕೊಡ್ತದೆ. ಅಂದರೆ ಸರ್ವವು ನನ್ನ ಆತ್ಮಸ್ವರೂಪವೇ ಅಂಥೇಳಿ ಈ ರೀತಿಯಾಗಿ ತಿಳ್ಕೊಂಡಿರ್ತಕ್ಕಂಥವನು ತತ್ವಜ್ಞಾನಿ. ಅವನಿಗೆ ಅಂದರೆ ಒಳ್ಳೆಯ ಕರ್ಮಗಳನ್ನು ಅವನು ಮಾಡಬೇಕು ಅಥವಾ ಮಾಡಬಾರದು ಅನ್ನೋ ಯಾವುದೇ ವಿಧಿ ನಿಷೇಧಗಳು ಅವನಿಗೆ ಇಲ್ಲದೇ ಇರುವುದರಿಂದ ಅವನು ತತ್ವಜ್ಞಾನಿ ಯಾವಾಗಲೂ ತನ್ನ ಸ್ವೇಚ್ಛೆಯಿಂದ ಅಂದರೆ ಇಲ್ಲಿ ಅವನಿಗೆ ಯಾವುದೇ ಒಂದು ಕಟ್ಟಳೆಗಳಿಲ್ಲ. ಕೋ ವಿಧಿ ಕೋ ನಿಷೇಧ ಅಂತ ಶ್ರುತಿ ಹೇಳುವಂತೆ ಯಾವುದೇ ವಿಧಿ ನಿಷೇಧಗಳ ಕಟ್ಟಳೆ ಇಲ್ಲದೆ ಅವನು ತನ್ನ ಸ್ವಾತ್ಮಾನಂದದಲ್ಲಿಯೇ ಅವನು ಸಂಚಾರ ಮಾಡ್ತಾ ಇದ್ದಾನೆ ಎನ್ನುವಂಥ ಮಾತನ್ನು ಈ ಯಾವ ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಬಹಳ ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬರುವಂಥವರಾಗ್ತಾ ಇದ್ದಾರೆ. ಅದಕ್ಕೆ ಮುಂದಿನ ಯಾವ ಶ್ಲೋಕದಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ, ಕ್ವಚಿನ್ ಮೂಢೋ ವಿದ್ವಾನ್ ಕ್ವಚಿದಪಿ ಮಹಾರಾಜ ವಿಭವಃ ಕ್ವಚಿತ್ ಭ್ರಾಂತಃ ಸೌಮ್ಯಃ ಕ್ವಚಿದಜಗರಾಂಚರಕಲಿತಃ ಕ್ವಚಿತ್ ಪಾತ್ರೇ ಭೂತಃ
ಕ್ವಚಿದವಮತಃ ಕ್ವಾಪ್ಯ ವಿದಿತಃ ಚರಂತೇವಂ ಪ್ರಾಜ್ಞಃ ಸತತ ಪರಮಾನಂದ ಸುಖಿತಃ. ಕ್ವಚಿನ್ಮೂಢಃ ಅಂದರೆ ಇಲ್ಲಿ ಮೂಢನಂತೆ, ಈ ತತ್ವಜ್ಞಾನಿ ಈ ಲೋಕದಲ್ಲಿ ಅವನು ಮೂಢನಂತೆ ಕಂಡುಬರ್ತಾ ಇದ್ದಾನೆ. ಅದಕ್ಕೆ ಹೇಳಿದರು ಸತತ ಪರಮಾನಂದ ಸುಖಿತಃ ಅಂದರೆ ನಿರಂತರವಾಗಿ ಆ ಪರಮಾನಂದದ ಒಂದು ಸುಖವನ್ನು ಅನುಭವಿಸ್ತಿರ್ತಕ್ಕಂಥ ಯೋಗಿ. ಪ್ರಾಜ್ಞ ಅಂದರೆ ಏನು? ಬ್ರಹ್ಮವನ್ನು ಅರಿತಿರ್ತಕ್ಕಂಥ ಜ್ಞಾನಿ ಯಾವಾಗಲೂ ಪರಮಾನಂದದ ಒಂದು ಸುಖದ ಅನುಭೂತಿ ಉಳ್ಳವನಾಗಿರ್ತಾ ಇದ್ದಾನೆ. ಅಂಥ ಯಾವ ಬ್ರಹ್ಮವನ್ನು ಅರಿತಿರ್ತಕ್ಕಂಥವನು ಕ್ವಚಿತ್ ಮೂಢ, ಕೆಲವು ವೇಳೆ ಅವನು ಮೂಢನಂತೆ ಕಂಡುಬರ್ತಾ ಇದ್ದಾನೆ. ಕ್ವಚಿತ್ತಪಿ ವಿದ್ವಾನ್, ಇನ್ನೊಮ್ಮೆ ವಿದ್ವಾಂಸರಂತೆ ಕಂಡುಬರ್ತಾ ಇದ್ದಾನೆ. ಒಂದು ಸಲ ಮೂಢರಂತೆ. ಮೂಢ ಅಂತಂದರೆ ಏನು? ಇಹ ಭೋಗಗಳನ್ನು ಭೋಗಿಸುವುದರಿಂದ ಅವನಿಗೆ ಸ್ವಭೋಗಿ ಅಂತ ಕರೀತಾರೆ. ಏನೊಂದು ಅರಿಯದೇ ಇರುವುದರಿಂದ ಅವನಿಗೆ ಮೂಢ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ನಾವು ಯಾವುದೊಂದು ಅರಿಯದೇ ಇದ್ದಾಗ ಅವನಿಗೆ ಮೂಢ ಅಂತ ಕರೀತಾ ಇದ್ದೀವಿ. ಹಂಗೆ ಮೂಢರಂತೆ ಕಂಡು ಬರ್ತಾ ಇದ್ದಾನೆ. ಮತ್ತು ಕ್ವಚಿತ್ ಅಪಿ ವಿದ್ವಾನ್, ಕೆಲವು ಒಳ್ಳೆ ವಿದ್ವಾಂಸರಂತೆ ಮಹಾನ್ ಪಂಡಿತರಂತೆ ಕಂಡು ಬರ್ತಾ ಇದ್ದಾನೆ. ಮಹಾರಾಜ ವಿಭವ, ಒಬ್ಬ ಮಹಾರಾಜರ ವೈಭವದಿಂದ ಹೆಂಗೆ ಮೆರಿತಾ ಇರ್ತಾರೋ ಹಂಗೆ ಇಲ್ಲಿ ಆತ್ಮಜ್ಞಾನಿಯಾಗಿರ್ತಕ್ಕಂಥವನು ಮಹಾರಾಜರ ವೈಭವದಿಂದ ಅವನು ಮೆರೆಯುವಂತೆ ಕಂಡು ಬರ್ತಾ ಇದ್ದಾನೆ. ಕ್ವಚಿತ್ ಭ್ರಾಂತಃ, ಇನ್ನು ಒಂದು ಸಲ ಭ್ರಾಂತನಂತೆ. ಕ್ವಚಿತ್ ಸೌಮ್ಯ, ಮತ್ತೊಂದು ಸಲ ಸೌಮ್ಯನಂತೆ. ಅಜಗರ ಆಚಾರ ಕಲಿತಃ ಅಂದರೆ ಇಲ್ಲಿ ಅಜಗರ ವೃತ್ತಿಯಿಂದ ಕೂಡಿದವನಾಗಿ. ಅಂದರೆ ಇಲ್ಲಿ ಆತ್ಮಜ್ಞಾನಿ ಒಬ್ಬೊಬ್ಬರಿಗೆ ಒಂದೊಂದು ಥರ ತೋರ್ತಾ ಇದ್ದಾನೆ ಅಂತ. ಕೆಲವರಿಗೆ ಭ್ರಾಂತನಂತೆ ತೋರ್ತಾನ, ಕೆಲವರಿಗೆ ಸೌಮ್ಯವಾಗಿ ತೋರ್ತಾನ, ಇನ್ನೊಬ್ಬರಿಗೆ ಮಹಾರಾಜನ ವೈಭವದಂತೆ. ಹೆಂಗೆ ಸಿದ್ಧಾರೂಢ ಸನ್ನಿಧಿಯೊಳಗೆ ಕಬೀರದಾಸರು ಅವರು ಯಾವಾಗಲೂ ರಾಜ ಪೋಷಾಕಗಳನ್ನೇ ಹಾಕ್ಕೊಳ್ತಾ ಇದ್ದರು. ಕೆಲವರು ಭಕ್ತರು ಆಕ್ಷೇಪ ಮಾಡಿದರು, ಅಲ್ರಿಪ್ಪ ಅವರು ಜ್ಞಾನಿಗಳಾಗಿ ಇಷ್ಟೆಲ್ಲ ರಾಜ ಪೋಷಾಕಗಳನ್ನು ಯಾಕೆ ಹಾಕ್ಕೊಳ್ಬೇಕು ಅಂದಾಗ ಸಿದ್ಧಾರೂಢ ನೋಡಪ್ಪ ಅವನು ಪ್ರಾರಬ್ಧ ಭೋಗ ಆಗೈತಿ, ಅದು ಬ್ಯಾಡಂದ್ರೂ ಕೂಡ ಅವನಿಗೆ ಬರ್ತದೆ ಅಂತಂದಾಗ, ಇಲ್ಲ ನೀವು ಹಾಕೋಬೇಡ ಅಂತ ಹೇಳಿಬಿಡ್ರಿ, ಅವ್ನು ತೆಗಿಸ್ಬಿಡ್ರಿ, ಮೈ ಮೇಲೆ ಹಾಕ್ಕೊಂಡಿದ್ದು ತೆಗಿಸ್ಬಿಡ್ರಿ ಅಂತಂದಾಗ ಸಿದ್ಧಾರೂಢರು ಕರೆದು ಹೇಳಿದ್ರಂತ, ಕಬೀರ ನೋಡಪ್ಪ ನಿನ್ನ ಮೈ ಮೇಲಿರ್ತಕ್ಕಂಥ ಎಲ್ಲ ಬಂಗಾರ ಒಡವೆ ಆ ರಾಜ ಪೋಷಾಕೆಲ್ಲ ತೆಗೆದುಬಿಡು ಅಂತ ಹೇಳಿದರು. ಆಗಲಪ್ಪ ಅಂಥೇಳಿ ಬರೀ ಕೌಪಿನ ದಾರಿಯಾಗಿ ಎಲ್ಲೋ ನಗರದ ಸಿಟಿಯೊಳಗೆ ಹೋಗುವಂಥ ಪ್ರಸಂಗ ಬಂತು. ನೋಡಷ್ಟು ದಾರಿಯೊಳಗೆ ಕಡೆ ಕಾರವಾರ ಕಡೆಯಿಂದ ಯಾರೋ ಮಹಾರಾಜರ ಬಂದು ಅವ್ರಿಗೇನು ಮಾಡಿದರು, ಕಬೀರದಾಸರೇ ಇವೆಲ್ಲ ನಿಮಗೋಸ್ಕರ ತಂದಿದ್ದೇವೆ, ಇವನ್ನೆಲ್ಲ ಧರಿಸಲೇಬೇಕು ಅಂಥೇಳಿ ಮತ್ತೆ ಅವ್ರಿಗೆ ಉಡಿಸಿ ಕಳಿಸ್ಬಿಟ್ರಂತ. ನೋಡ್ರಿ ಅವಾಗ ಭಕ್ತರಿಗೆ ಸಿದ್ಧಾರೂಢ ಹೇಳಿದ್ರಂತ, ನೋಡಪ್ಪ ಅವನು ಪ್ರಾರಬ್ಧವು ನಾವು ಬ್ಯಾಡ್ ಅಂತ ತೆಗೆದ್ರೂ ಕೂಡ ಮತ್ತೆ ಅವನಿಗೆ ಆ ಭೋಗ ಅನ್ನುವಂಥದ್ದು ಅವನಿಗೆ ಪ್ರಾಪ್ತ ಆಗೈತಿ. ಅದಕ್ಕೆ ಅವನು ಒಳ್ಳೆ ಮಹಾರಾಜರ ವೈಭವದಂತೆ ಇರ್ತಾ ಇದ್ದಾನೆ. ಅಜಗರ ವೃತ್ತಿ ಅಂತಂದರೆ ಏನು ಅಂದರೆ ಹೆಬ್ಬಾವನ್ನುವಂಥದ್ದು ಹೆಂಗೆ ಅದು ಹೆಚ್ಚು ಓಡಾಡಲಾರ್ದಂಗೆ ತನ್ನ ಸಮೀಪಕ್ಕೆ ಬಂದಿರತಕ್ಕಂಥ ಆಹಾರವನ್ನು ಹೆಂಗೆ ತೆಗೆದುಕೊಳ್ತದೋ ಹಾಗೆ ಇಲ್ಲಿ ತತ್ವಜ್ಞಾನಿಯೂ ಕೂಡ ಆ ಅಜಗರನಂತೆ ಯಾವಾಗಲೂ ತನ್ನ ಸ್ವರೂಪ ಸ್ಥಿತಿಯೊಳಗೆ ಅಜಗರನಂತೆ ಇರ್ತಾ ಇದ್ದಾನೆ. ಅಜಗರ ವೃತ್ತಿಯಿಂದ ಕೂಡಿಕೊಂಡಿರ್ತಾ ಇದ್ದಾನೆ. ಕ್ವಚಿತ್ ಪಾತ್ರೀಭೂತಃ, ಕೆಲವರಿಗೆ ಸತ್ಪಾತ್ರನಾಗಿ. ಕ್ವಚಿತ್ ಅವಮತಃ, ಕೆಲವೊಂದು ಸಲ ಅವಮಾನಿತನಾಗಿ. ಕ್ವ ಅಪಿ ಅವಿದಿತಃ, ಎಲ್ಲಿಯೋ ಅಲ್ಲಿ ತಿಳಿಯಲ್ಪಡದವನಾಗಿ. ಏವಂ ಚರತಿ ಅಂದರೆ ಹೀಗೆ ಸಂಚರಿಸ್ತಾ ಇದ್ದಾನೆ ಅಂತ. ಯಾರಿಗೂ ತಿಳಿಯಲ್ಪಡದವನಾಗಿ, ಕೆಲವೊಂದು ಸಲ ಅವಮಾನಿತನಾಗಿ. ಯಾಕಂದರೆ ಒಬ್ಬ ಹುಚ್ಚ ಅಂತ ಕಲ್ಲು ಒಗಿತಿರ್ತಾರ, ಎಷ್ಟೋ ಅವನಿಗೆ ಅವಮಾನ ಮಾಡ್ತಿರ್ತಾರ. ನಾವು ಅನೇಕ ಮಹಾತ್ಮರ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ. ಸಿದ್ಧಾರೂಢರಿಗೂ ಎಷ್ಟೋ ಜನ ಹುಚ್ಚಗಾನ ಅಂತ ಕಲ್ಲು ಒಗೆದ್ರು. ಚಳುಗುರು ಕೆರಿತಾತ್ನವರಾಗಲಿ ರಮಣ ಮಹರ್ಷಿಗಳಾಗಲಿ ನಾವು ಅನೇಕ ಯತಿಗಳನ್ನು ನೋಡ್ತಾ ಇದ್ದೀವಿ. ಅವರಿಗೆ ನೋಡಲಿಕ್ಕೆ ಹುಚ್ಚರಂತೆ, ಮೂಢರಂತೆ, ಹೀಗೆ ಅನೇಕ ರೀತಿಯಿಂದ ಜ್ಞಾನಿಗಳು ನಮಗೆ ತೋರಿ ಬರ್ತಾ ಇದ್ದಾರೆ.
ಆದ್ದರಿಂದ ಈ ರೀತಿಯಾಗಿ ತತ್ವಜ್ಞಾನಿ ಸಂಚಾರ ಮಾಡ್ತಾ ಇದ್ದಾನೆ. ಅಂದರೆ ಈ ಜ್ಞಾನಿ ಬ್ರಹ್ಮಜ್ಞಾನಿಗಳನ್ನು ಜನರು ಈ ಲೋಕದೊಳಗೆ ನಾನಾ ರೀತಿಯಿಂದ ನೋಡ್ತಾ ಇದ್ದಾರೆ ಅಂತ. ಅವನ ವಿಷಯದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಅವರು ಕೊಡ್ತಾ ಇದ್ದಾರೆ. ಅವರು ಏನೇ ಹೇಳಲ್ರಿ ಯಾಕೆ, ಅವ್ರು ಏನೇ ಮಾಡಲಿ, ಆ ಬ್ರಹ್ಮಜ್ಞಾನಿ ಮಾತ್ರ ಅವನು ಇಲ್ಲಿ ಉದಾಸೀನವಾಗಿ ಇರ್ತಾ ಇದ್ದಾನೆ. ಯಾರು ಹೊಗಳಲಿ, ಯಾರು ನಿಂದ ಮಾಡಲಿ, ಯಾರು ಏನು ಬಡೀಲಿ, ಏನು ಮಾಡ್ಯಾರಂದ್ರೂ ಕೂಡ ಅವನು ಉದಾಸೀನವಾಗಿ ಇರ್ತಾ ಇದ್ದಾನೆ. ಸಿದ್ಧಾರೂಢರನ್ನ ಎಷ್ಟೋ ಜನ ಬಡಿದ್ರು, ಅವರು ಕೆಲವು ಮಂದಿ ಸ್ತೋತ್ರ ಮಾಡಿ ಭಕ್ತರು ಅವ್ರನ್ನ ಪೂಜಾ ಮಾಡಿದರು. ಅವರು ಹೊಡೆದ್ರೂ ಅವ್ರನ್ನ ಅಷ್ಟೇ ಪ್ರೇಮ ಮಾಡಿದರು, ಪೂಜಾ ಮಾಡೋವ್ರನ್ನೂ ಅಷ್ಟೇ ಪ್ರೇಮ ಮಾಡಿದರು. ಇವರು ದುಷ್ಟರು, ಇವ್ರಿಗೆ ಶಾಪ ಕೊಡಬೇಕು ಅಂತ ಶಾಪ ಕೊಡಲಿಲ್ಲ, ಇವರು ಭಕ್ತರದಾರ ಅಂತೇಳಿ ಅವ್ರ ಮೇಲೆ ಪ್ರೇಮ ಮಾಡಲಿಲ್ಲ. ಅಂದರೆ ತತ್ವಜ್ಞಾನಿ ಯಾವಾಗಲೂ ಉದಾಸೀನವಾಗಿ ಇರ್ತಾ ಇದ್ದಾನೆ ಅಂಥೇಳಿ ಈ ಒಂದು ಶ್ಲೋಕಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ವಿಚಾರವನ್ನು ನಾಳೆ ಶುರು ಮಾಡೋಣ ಅಂತ ಹೇಳ್ತಾ ಎರಡು ಸದುಪಯೋಗ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.